Welcome to SMS tutorials. In the last video we discussed about HSTR biology part first concept living world. So ಅದರಲ್ಲಿ ನಾವು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲಿವಿಂಗ್ ಬೀಯಿಂಗ್ಸ್ ಆ್ಯಂಡ್ ವಾಟ್ ಈಸ್ ಲಿವಿಂಗ್ ಬೀಯಿಂಗ್ಸ್ ಅಂತ ನೋಡಿದ್ವಿ. ಸೊ ಈಗ ನಾವು ಡಿಸ್ಕಸ್ ಮಾಡೋಕ್ಕೆ ಹೊರಟಿರ್ತಕ್ಕಂಥ ಪಾರ್ಟ್ ಡೈವರ್ಸಿಟಿ ಇನ್ ದ ಲಿವಿಂಗ್ ವರ್ಲ್ಡ್ ಅಲ್ವಾ. ಸೊ ನೋಡ್ತಾ ಹೋಗೋಣ ಏನೇನಿದೆ ಇದರಲ್ಲಿ ಅಂತ. ಓಕೆ, ಬಯೋಡೈವರ್ಸಿಟಿ. ಏನು ಬಯೋಡೈವರ್ಸಿಟಿ ಅಂದರೆ ನಮ್ಮ ಸುತ್ತಮುತ್ತಲು ಸುಮಾರು ಥರದ ಪ್ಲ್ಯಾಂಟ್ಸ್ ನೋಡ್ತೀವಿ, ಆ್ಯನಿಮಲ್ಸ್ ನೋಡ್ತೀವಿ ಅಲ್ವಾ. ಸೋ ಮೆನಿ ಡಿಫ್ರೆಂಟ್ ವೆರೈಟೀಸ್ ಆಫ್ ಪ್ಲ್ಯಾಂಟ್ಸ್ ಆ್ಯಂಡ್ ಆ್ಯನಿಮಲ್ಸ್, ಮೈಕ್ರೋ ಆರ್ಗ್ಯಾನಿಸಮ್ಸ್ are present in our earth. So those are all considered as biodiversity of the earth ಅಂತ ಕರಿತಕ್ಕಂಥದ್ದು. ಸೊ ಸೈಂಟಿಸ್ಟ್ ಎಸ್ಟಿಮೇಟೆಡ್ ಮಾಡಿರೋ ಪ್ರಕಾರ ಟೋಟಲ್ ಆಗಿ ಎಷ್ಟು ಸ್ಪೀಶೀಸ್ ಇದೆ ಅಂತ ನೋಡೋದಾದರೆ 1.7 ಮಿಲಿಯನ್ ಅಷ್ಟು ಸ್ಪೀಶೀಸ್ನ ರೆಕಗ್ನೈಸ್ ಮಾಡಿದ್ದಾರೆ. ಆ್ಯಂಡ್ ದೆನ್ ಅದರಲ್ಲಿ ನೋಡೋದಾದರೆ 1.2 ಮಿಲಿಯನ್ನಷ್ಟು ಆ್ಯನಿಮಲ್ ಸ್ಪೀಶೀಸ್ನ ಐಡೆಂಟಿಫೈ ಮಾಡಿ ನೇಮ್ ಮಾಡಿರ್ತಕ್ಕಂಥದ್ದು. ಆ್ಯಂಡ್ ದೆನ್ 0.5 ಮಿಲಿಯನ್ನಷ್ಟು ಪ್ಲ್ಯಾಂಟ್ಸ್ನ ಐಡೆಂಟಿಫೈ ಮಾಡಿರ್ತಕ್ಕಂಥದ್ದು. ಓಕೆ, ಆ್ಯಂಡ್ ದೆನ್ ಕಮಿಂಗ್ ಟು ದ ನಾಮನ್ಕ್ಲಿಯೇಚರ್. ಇಟ್ ಈಸ್ ಸಿಂಪಲ್. ನಾಮನ್ಕ್ಲಿಯೇಚರ್ ಅಂದರೆ ಏನು? ನಮಗೆಲ್ಲರಿಗೂ ಇವಾಗ ಹೆಸರಿದೆ ಅಲ್ವಾ. ಹೆಸರಿಡೋ ಪ್ರಾಸೆಸ್ನ ಏನಂತ ಕರೀತಾರೆ ಇಲ್ಲಿ? ನಾಮನ್ಕ್ಲಿಯೇಚರ್. ನಮ್ಮಲ್ಲಿ ಏನಂತ ಕರಿತೀವಿ? ನೇಮಿಂಗ್ ಸೆರೆಮನಿ ಅಂತ ಕರಿತೀವಿ, ಅಥವಾ ನಾಮಕರಣ ಅಂತ ಕರಿತೀವಲ್ಲ. ಇಲ್ಲಿ ಏನಾಗುತ್ತೆ ಅಂದರೆ ನಾಮನ್ಕ್ಲಿಯೇಚರ್. ಗಿವಿಂಗ್ ನೇಮ್ ಟು ಆ್ಯನ್ ಆರ್ಗ್ಯಾನಿಸಮ್ ಇನ್ ಬಯಾಲಜಿ ಈಸ್ ಕನ್ಸಿಡರ್ಡ್ ಆ್ಯಸ್ ನಾಮನ್ಕ್ಲಿಯೇಚರ್. ಇನ್ ಬಯಾಲಜಿ ಒಂದು ಆರ್ಗ್ಯಾನಿಸಮ್ಗೆ ನೇಮ್ ಕೊಡ್ತಕ್ಕಂಥ ಒಂದು ಪ್ರಾಸೆಸ್ಗೆ ಏನಂತ ಕರಿತೀವಿ? ನಾಮನ್ಕ್ಲಿಯೇಚರ್ ಅಂತ ಕರಿತೀವಿ. ವಾಟ್ ಈಸ್ ಬೈನಾಮಿಯಲ್ ಸಿಸ್ಟಮ್? ಅದೊಂದು ಪ್ರಾಸೆಸ್. ಒಂದು ಆರ್ಗ್ಯಾನಿಸಮ್ಗೆ ಬೈನಾಮಿಯಲ್ ನಾಮನ್ಕ್ಲಿಯೇಚರ್ನ ಒಂದು ರೂಲ್ಸ್ನ ಪ್ರಕಾರ ಒಂದು ಆರ್ಗ್ಯಾನಿಸಮ್ಗೆ 2 ನೇಮ್ಸ್ನ ಕೊಡ್ತಕ್ಕಂಥದ್ದು. ಅದನ್ನು ಏನಂತೀವಿ? ಬೈನಾಮಿಯಲ್ ಸಿಸ್ಟಮ್ ಆರ್ ಬೈನಾಮಿಯಲ್ ನಾಮನ್ಕ್ಲಿಯೇಚರ್. ಹೆಸರಲ್ಲೇ ಇದೆ ಅಲ್ವಾ, ಬೈ ಅಂದರೆ ಏನು? 2, ನಾಮನ್ಕ್ಲಿಯೇಚರ್. ಬೈನಾಮಿಯಲ್ ನಾಮನ್ಕ್ಲಿಯೇಚರ್ ಅಂದರೆ ಒಂದು ಆರ್ಗ್ಯಾನಿಸಮ್ಗೆ 2 ಹೆಸರು ಕೊಡ್ತಕ್ಕಂಥದ್ದು. ಅದನ್ನೇನಂತೀವಿ? ಬೈನಾಮಿಯಲ್ ನಾಮನ್ಕ್ಲಿಯೇಚರ್ ಅಂತ ಕರಿತಕ್ಕಂಥದ್ದು. ನೋಡ್ತಾ ಹೋಗೋಣ ಇದರಲ್ಲಿ. ಲೆನಿಯಸ್ ಈಸ್ ದ ಫೌಂಡರ್ ಆಫ್ ಬೈನಾಮಿಯಲ್ ನಾಮನ್ಕ್ಲಿಯೇಚರ್. ಯಾರು ಇದನ್ನು ಕಂಡುಹಿಡಿದಿದ್ದು ಅಂದರೆ ಲೆನಿಯಸ್. ಓಕೆ, ಲೆನಿಯಸ್ ಪ್ರಪೋಸ್ಡ್ ಎ ಸೈಂಟಿಫಿಕ್ ನೇಮ್ ಆಫ್ 5,900 species of plant in his book Species Plantarum. ಲೆನಿಯಸ್ ಎಷ್ಟು ಸ್ಪೀಶೀಸ್ನ ನೇಮ್ ಮಾಡಿದ್ದಾನೆ ಅಂದರೆ 5,900 ಸ್ಪೀಶೀಸ್. ಯಾವ ಬುಕ್ಕ ನೇಮ್ ಬಂದ್ಬಿಟ್ಟು ಸ್ಪೀಶೀಸ್ ಪ್ಲಾಂಟಾರಮ್ ಅನ್ನೋ ಒಂದು ಬುಕ್ಕಲ್ಲಿ ಅವನು ರೆಕಾರ್ಡ್ ಮಾಡಿ, ಅದು ಪಬ್ಲಿಷ್ ಆಗಿರ್ತಕ್ಕಂಥ ಡೇಟ್ ಬಂದ್ಬಿಟ್ಟು May 1st, 1753 ಪಬ್ಲಿಷ್ ಆಗಿರ್ತಕ್ಕಂಥ ಬುಕ್. ಓಕೆ, ಕಮ್ಮಿಂಗ್ ಟು ಆ್ಯನಿಮಲ್ ಸ್ಪೀಶೀಸ್. ಎಷ್ಟು ಆ್ಯನಿಮಲ್ ಸ್ಪೀಶೀಸ್ನ ಅವನು ಏನು ಮಾಡಿದ್ದಾನೆ, ನೇಮಿಂಗ್ ಮಾಡಿದ್ದಾನೆ ಅಂತ ನೋಡೋದಾದರೆ 4,326 ಸ್ಪೀಶೀಸ್ ಆಫ್ ಆ್ಯನಿಮಲ್ಸ್ನ ಅವನು ರೆಕಾರ್ಡ್ ಮಾಡಿರ್ತಕ್ಕಂಥದ್ದು. ಅದು ಪಬ್ಲಿಷ್ ಆಗಿರೋದು, ಆ ಬುಕ್ ನೇಮ್ ಬಂದ್ಬಿಟ್ಟು ಸಿಸ್ಟಮಾ ನೇಚರ್. ಓಕೆ, ಪಬ್ಲಿಷ್ ಆಗಿರ್ತಕ್ಕಂಥ ಡೇಟ್ ಬಂದ್ಬಿಟ್ಟು August 1st, 1758 ಆ ಬುಕ್ಕು ಪಬ್ಲಿಷ್ ಆಯಿತು. ಕಮಿಂಗ್ ಟು ದ ICBN. ವಾಟ್ ಈಸ್ ಈ ಅಬ್ರಿವೇಷನ್ಸ್ಗಳೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ವಾಟ್ ಈಸ್ ದಿಸ್ ICBN? ಇಂಟರ್ನ್ಯಾಷನಲ್ ಕೋಡ್ ಆಫ್ ಬೊಟಾನಿಕಲ್ ನಾಮನ್ಕ್ಲಿಯೇಚರ್ ಅಂತಕ್ಕಂಥದ್ದು. ಇಲ್ಲಿ ಏನಂದರೆ ಬೊಟಾನಿಕಲ್ ನಾಮನ್ಕ್ಲಿಯೇಚರ್ ನೇಮಿಂಗ್ ಮಾಡಬೇಕು ಅಂದರೆ ವಾಟ್ ಆರ್ ದ ರೂಲ್ಸ್ ವಿ ಹ್ಯಾವ್ ಟು ಫಾಲೋ? ಯಾವ್ಯಾವ ರೂಲ್ಸ್ನ ಫಾಲೋ ಮಾಡ್ತಕ್ಕಂಥದ್ದು ಅಂತ. ಈ ರೂಲ್ಸ್ಗಳನ್ನ ನೋಡ್ತಾ ಹೋಗೋಣ. ಅಕಾರ್ಡಿಂಗ್ ಟು ದ ಬೈನಾಮಿಯಲ್ ಸಿಸ್ಟಮ್, ನೇಮ್ ಆಫ್ ಆ್ಯನ್ ಆ್ಯನಿಮಲ್ಸ್ ಆರ್ ಪ್ಲ್ಯಾಂಟ್ ಸ್ಪೀಶೀಸ್ ಕನ್ಸಿಸ್ಟ್ ಆಫ್ ಇದು ಬೊಟಾನಿಕಲ್ ಆಗಿರೋದ್ರಿಂದ ಇಲ್ಲಿ ಪ್ಲ್ಯಾಂಟ್ ಅಂತ ತೊಗೊಂಡಿದ್ದಾರೆ ಅಷ್ಟೇ. ಅಕಾರ್ಡಿಂಗ್ ಟು ಬೈನಾಮಿಯಲ್ ಸಿಸ್ಟಮ್, ನೇಮ್ ಆಫ್ ದ ಎನಿ ಪ್ಲ್ಯಾಂಟ್ ಸ್ಪೀಶೀಸ್ ಕನ್ಸಿಸ್ಟಿಂಗ್ ಆಫ್ 2 ನೇಮ್ಸ್. ಆಲ್ರೆಡಿ ಐ ಸೆಡ್ ದಟ್ ಬೈನಾಮಿಯಲ್ ನಾಮನ್ಕ್ಲಿಯೇಚರ್ ಅಂದರೆ ಒಂದು ಆರ್ಗ್ಯಾನಿಸಮ್ಗೆ 2 ನೇಮ್ಸ್ನ ಕೊಡ್ತಕ್ಕಂಥದ್ದು ಅಲ್ವಾ. ಇಲ್ಲಿ ಅದನ್ನೇ ಹೇಳಿದ್ದಾರೆ. ಅಕಾರ್ಡಿಂಗ್ ಟು ಬೈನಾಮಿಯಲ್ ಸಿಸ್ಟಮ್ ಆಫ್ ನೇಮ್ ಆಫ್ ಎನಿ ಪ್ಲ್ಯಾಂಟ್ ಸ್ಪೀಶೀಸ್ ಕನ್ಸಿಸ್ಟಿಂಗ್ ಆಫ್ ವಾಟ್?
ಟೂ ನೇಮ್ಸ್. ಸೊ ಯಾವ್ಯಾವುದು ಆ ಟೂ ನೇಮ್ಸು ಅಂತ ನೋಡ್ತಾ ಹೋಗೋಣ. ಸಿ ಫಾರ್ ಎಕ್ಸಾಂಪಲ್ ಇಲ್ಲಿ ಬೊಟ್ಯಾನಿಕಲ್ ನೇಮ್ ಆಫ್ ಪೊಟ್ಯಾಟೊ, ಎಲ್ರಿಗೂ ಪೊಟ್ಯಾಟೊ ಗೊತ್ತಿರುತ್ತೆ ಅಲ್ವಾ. ಸೊ ಪೊಟ್ಯಾಟೊ ಅನ್ನೋದು ಕಾಮನ್ ನೇಮ್. ಸೊ ನಾವು ಕಾಮನ್ ಈಗ ನಮ್ಮ ರೂರಲ್ ಏರಿಯಾಸಲ್ಲಿ ಅಲ್ಲಿ ನಾವು ಯೂಸ್ ಮಾಡ್ತಕ್ಕಂಥ ಪದ. ಸೊ ಈ ಆಲ್ ಓವರ್ ಏನು ಇಂಟರ್ನ್ಯಾಷನಲ್ ವೈಸ್ ಈ ಬೊಟ್ಯಾನಿಕಲ್ ನೇಮ್ ಯಾಕೆ ಕೊಡ್ತಾರೆ, ಸೈಂಟಿಫಿಕ್ ನೇಮ್ ಯಾಕೆ ಕೊಡ್ತಾರೆ ಅಂದರೆ, ಸೊ ಎಲ್ಲ ಕಡೆನೂ ಪೊಟ್ಯಾಟೊ ಅಂತಲೇ ಕರೆಯಲ್ಲ. ಸೊ ಒಂದೊಂದು ಕಡೆ ಒಂದೊಂದು ಥರ ಕರಿತಕ್ಕಂಥದ್ದು ಅಲ್ವಾ. ಸೊ ಆದರೆ ಎಲ್ಲರೂ ಒಂದೇ ಥರ ಕರಿಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ನಾಮನ್ ಕ್ಲೇಚರ್ ಆಗಿರ್ಬೋದು, ಈ ಸೈಂಟಿಫಿಕ್ ನೇಮ್ನ ಕೊಡೋದಂತ ಆಗಿರ್ಬೋದು ಅಲ್ವಾ. ಸೊ ಇದನ್ನೆಲ್ಲ ನಾವು ಫಾಲೋ ಮಾಡಬೇಕಾಗುತ್ತೆ ರೂಲ್ಸು. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಪೊಟ್ಯಾಟೊದು ಸೈಂಟಿಫಿಕ್ ನೇಮ್ ಬಂದ್ಬಿಟ್ಟು ಸೊಲ್ಯಾನಮ್ ಟ್ಯೂಬಿರೋಸಮ್ ಅಂತ ಹೇಳಿಬಿಟ್ಟು. ಸಿ ಇಲ್ಲಿ ಫಸ್ಟ್ ನೇಮ್ ಏನಾಗಿರುತ್ತೆ, ಜೆನೆರಿಕ್ ನೇಮ್ ಆಗಿರುತ್ತೆ. ಓಕೆ, ಸೆಕೆಂಡ್ ನೇಮ್ ಬಂದ್ಬಿಟ್ಟು ಸ್ಪೆಸಿಫಿಕ್ ನೇಮ್ ಆಗಿರುತ್ತೆ. ಓಕೆ, ಬೋತ್ ನೇಮ್ ಶುಡ್ ನಾಟ್ ಬಿ ದ ಸೇಮ್. ಈ ಜೆನೆರಿಕ್ ನೇಮು ಆ್ಯಂಡ್ ಸ್ಪೆಸಿಫಿಕ್ ನೇಮು ಎರಡು ಸೇಮ್ನು ಕೊಡೋಕ್ಕಾಗಲ್ಲ. ಸೊ ಬೋತ್ ಆರ್ ಡಿಫ್ರೆಂಟ್ ಆಗಿರುತ್ತೆ. ಆ್ಯಂಡ್ ದೆನ್ length of generic name and specific name should not be less than 3 letters and more than 2 letters. ಈ ಜೆನೆರಿಕ್ ನೇಮ್ ಆಗಿರ್ಬೋದು, ಸ್ಪೆಸಿಫಿಕ್ ನೇಮ್ ಆಗಿರಬಹುದು, 3 ಲೆಟರ್ಸ್ಗಿಂತ ಕಮ್ಮಿ ಇರೋ ಹಾಗಿಲ್ಲ, ಮೋರ್ ದ್ಯಾನ್ 2 ಲೆಟರ್ಸ್ ಇರ್ತಕ್ಕಂಥದ್ದು. ಆ್ಯಂಡ್ ದೆನ್ ಫಸ್ಟ್ ಯಾವುದಾಗಿರುತ್ತೆ, ಜೆನೆರಿಕ್ ನೇಮ್ ಆಗಿರುತ್ತೆ. ಆ್ಯಂಡ್ ಇಟ್ ಶುಡ್ ಬಿ ದ ಕ್ಯಾಪಿಟಲ್ ಲೆಟರಲ್ಲಿ ಇರ್ತಕ್ಕಂಥದ್ದು. ಆ್ಯಂಡ್ ದೆನ್ ಸ್ಪೆಸಿಫಿಕ್ ನೇಮ್ ಬಂದ್ಬಿಟ್ಟು ಸ್ಮಾಲ್ ಲೆಟ್ರಲ್ಲಿ ರೆಪ್ರೆಸೆಂಟ್ ಮಾಡ್ತಕ್ಕಂಥದ್ದು. ಆ್ಯಂಡ್ ದೆನ್ ವೆನ್ ರಿಟರ್ನ್, ನಾವು ಬರವಣಿಗೆಯಲ್ಲಿ ಬರಿಬೇಕು ಬರೆದಾಗ ಸೊ ಅದನ್ನು ಅಂಡರ್ಲೈನ್ಡ್ ಮಾಡಿರಬೇಕು. ಆ್ಯಂಡ್ ಪ್ರಿಂಟೆಡ್ ಟೈಮಲ್ಲಿ ಆರ್ ಅಂಡರ್ಲೈನ್, ಬಟ್ ಡ್ಯೂರಿಂಗ್ ಟೈಮ್ ಆಫ್ ಪ್ರಿಂಟಿಂಗ್ ದಿ ಶುಡ್ ಬಿ ಇಟಾಲಿಕ್. ಸೊ ಪ್ರಿಂಟ್ ಮಾಡಿದಾಗ ಅದು ಇಟಾಲಿಕಲ್ಲಿರಬೇಕು. ಸೊ ರೈಟಿಂಗಲ್ಲಿ ಬರೆದಾಗ ಅಂಡರ್ಲೈನ್ಡ್ ಆಗಿರಬೇಕು. ಓಕೆ, the name of a scientist should be written in short letter after the specific name. ಸೊ ಈಗ ಆಲ್ರೆಡಿ ನಾನೇನು ಹೇಳಿದೆ, ಬೈನೋಮಿಯಲ್ ಸಿಸ್ಟಮಲ್ಲಿ 2 ನೇಮ್ ಕೊಡ್ತಕ್ಕಂಥದ್ದು. ಫಸ್ಟ್ ನೇಮ್ ಬಂದ್ಬಿಟ್ಟು ಜೆನೆರಿಕ್ ನೇಮ್ ಆ್ಯಂಡ್ ದ ಸ್ಪೆಸಿಫಿಕ್ ನೇಮ್ ಇಸ್ ದ ಸೆಕೆಂಡ್ ಒನ್. ಸೊ ಇದು ಆದಮೇಲೂ ನಮಗೆ ಏನು ಈ ಒಂದು ಸೈಂಟಿಫಿಕ್ ನೇಮ್ನ ಯಾರು ಕೊಟ್ಟಿರ್ತಕ್ಕಂಥದ್ದು ಅಂತ ನಾವು ಹೇಳೋದಾದರೆ ಆ ಸೈಂಟಿಸ್ಟ್ ನೇಮ್ನ ಶಾರ್ಟ್ ಫಾರ್ಮಲ್ಲಿ ಆಫ್ಟರ್ ಸ್ಪೆಸಿಫಿಕ್ ನೇಮ್ ಆದಮೇಲೆ ನಾವು ನೋಡಬಹುದು. ಸೈಂಟಿಫಿಕ್ ನೇಮ್ ಶುಡ್ ಬಿ ಡಿರೈವ್ಡ್ ಫ್ರಮ್ ದ ಲ್ಯಾಟಿನ್ ಆರ್ ಗ್ರೀಕ್ ಲ್ಯಾಂಗ್ವೇಜ್. ಅಂಡರ್ಸ್ಟ್ಯಾಂಡ್? Yes, it is all about what nomenclature and binomial system. And then coming to the classification. Enidu classification? See, the method of placing organism into group or category on the basis of similarities and dissimilarities. So ನಾವು ಯಾವುದಾದ್ರೂ ಒಂದು, ಫಾರ್ ಎಕ್ಸಾಂಪಲ್ ಇವಾಗ ಲಿವಿಂಗ್ ಥಿಂಗ್, ನಾನ್ ಲಿವಿಂಗ್ ಥಿಂಗ್ ಅಂತ ಏನು ಡಿಫ್ರೆನ್ಷಿಯೇಟ್ ಮಾಡೋದಾದರೆ ವಾಟ್ ವಿಲ್ ಸಿ, ಫಸ್ಟ್ ವಿಲ್ ಸಿ ದ ಕ್ಯಾರೆಕ್ಟರಿಸ್ಟಿಕ್ಸ್, ರೈಟ್. ಸೊ ಅದು ಗ್ರೋತ್ ಮಾಡುತ್ತಾ ಅಥವಾ ರೀಪ್ರೊಡಕ್ಷನ್ ಮಾಡುತ್ತಾ ಅಥವಾ ಏನು ಕಾನ್ಷಿಯಸ್ನೆಸ್ ಇದೆನಾ ಅಥವಾ ಎಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ನ ನೋಡಿಬಿಟ್ಟು ನಾವೇನು ಮಾಡ್ತೀವಿ, ಸೊ ಅದು ಲಿವಿಂಗ್ ಥಿಂಗೋ ನಾನ್ ಲಿವಿಂಗ್ ಥಿಂಗೋ ಅಂತಕ್ಕಂಥದ್ದು ನಾವು ಏನು ಡಿಫ್ರೆನ್ಷಿಯೇಟ್ ಮಾಡಬಹುದು. ಸೊ ಅದೇ ರೀತಿ ಕ್ಯಾರೆಕ್ಟರಿಸ್ಟಿಕ್ಸ್ನ ನೋಡಿಬಿಟ್ಟು ಪ್ಲ್ಯಾಂಟ್ಸ್ ಆಗಿರ್ಬೋದು, ಅನಿಮಲ್ಸ್ ಆಗಿರ್ಬೋದು, ತುಂಬ ವೆರೈಟಿ ಆಫ್ ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಇರೋದ್ರಿಂದ ಸೊ ಅದನ್ನು ನಾವೇನು ಮಾಡಬೇಕು, ಕ್ಲಾಸಿಫಿಕೇಷನ್ ಮಾಡಲೇಬೇಕು. ಸೊ ಕ್ಲಾಸಿಫಿಕೇಷನ್ ಮಾಡಿದಾಗ ನಮಗೆ ಅದು ಈಸಿಯಾಗಿ ನೇಮಿಂಗ್ ಮಾಡ್ತಕ್ಕಂಥದ್ದು, ಐಡೆಂಟಿಫೈ ಮಾಡ್ತಕ್ಕಂಥದ್ದು ಏನು ಈಸಿಯಾಗಿ ನಮಗೆ ಸಿಗ್ತಕ್ಕಂಥದ್ದು. ಸೊ ಇಟ್ ಈಸ್ ಆಲ್ ಅಬೌಟ್ ದ ಕ್ಲಾಸಿಫಿಕೇಷನ್. ಯಾಕೆ ಈ ಕ್ಲಾಸಿಫಿಕೇಷನ್ ಮಾಡಬೇಕು? ವಾಸ್ಟ್ ನಂಬರ್ ಆಫ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಸ್ಪೀಶೀಸ್ ಆರ್ ಪ್ರೆಸೆಂಟ್ ಆನ್ ಅರ್ತ್, ರೈಟ್. ಈ ಭೂಮಿ ಮೇಲೆ ತುಂಬ ವೆರೈಟೀಸ್ ಆಫ್ ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಇದೆ. ನಾವು ನೋಡದೇ ಇರತಕ್ಕಂಥ ಪ್ಲ್ಯಾಂಟ್ಸು ಅನಿಮಲ್ಸು ಸುಮಾರಿದೆ. ಸೊ ಐಡೆಂಟಿಫೈ ಮಾಡದೇ ಇರತಕ್ಕಂಥ ಪ್ಲ್ಯಾಂಟ್ಸ್ ಅನಿಮಲ್ಸು ಸುಮಾರಿವೆ ಅಲ್ವಾ. ಡೈವರ್ಸಿಟಿ ಇನ್ ಫಾರ್ಮ್, ಸ್ಟ್ರಕ್ಚರ್ ಆ್ಯಂಡ್ ಕಾಂಪ್ಲೆಕ್ಸಿಟಿ ಆಫ್ ಆರ್ಗ್ಯಾನಿಸಮ್. ಸೊ ಅದರಲ್ಲಿ ನಾವು ತುಂಬ ವೆರೈಟಿ ಆಫ್ ಸ್ಟ್ರಕ್ಚರು ಆ್ಯಂಡ್ ದೆನ್ ಆರ್ಗ್ಯಾನಿಸಮ್ಸ್ನ ಡೈವರ್ಸಿಟಿ ತುಂಬ ಕಾಂಪ್ಲೆಕ್ಸ್ ಆಗಿ ಇರ್ತಕ್ಕಂಥದ್ದು. ಸೊ ಅದನ್ನು ನಾವು ಸಿಂಪ್ಲೆಸ್ಟಾಗಿ ಐಡೆಂಟಿಫೈ ಮಾಡಬೇಕು ಅಂದರೆ ಸೊ ಫಸ್ಟ್ ವಿ ಹ್ಯಾವ್ ಟು ಕ್ಲಾಸಿಫೈ ದೆಮ್ ಅಲ್ವಾ. ಆ್ಯಂಡ್ ಇಟ್ ಈಸ್ ದ ಇಂಪಾಸಿಬಲ್ ಟು ಸ್ಟಡಿ ಆಲ್ ಆರ್ಗ್ಯಾನಿಸಮ್ ಆನ್ ಇಂಡಿವಿಜುವಲ್ ಬೇಸಿಸ್ ಆರ್ ಸಪ್ರೇಟ್ಲಿ. ಏನಂದರೆ
ಇಟ್ ಈಸ್ ಇಂಪಾಸಿಬಲ್ ಟು ಸ್ಟಡಿ ಆಲ್ ಆರ್ಗ್ಯಾನಿಸಮ್. ಸೊ ನಾವಿವಾಗ ಒಂದು ಆರ್ಗ್ಯಾನಿಸಮ್ ಬಗ್ಗೆ ಸ್ಟಡಿ ಮಾಡಬೇಕು ಅಂದರೆ, ಸೊ ಒಂದೇ ಆರ್ಗ್ಯಾನಿಸಮ್ ಬಗ್ಗೆ ಸ್ಟಡಿ ಮಾಡೋದಕ್ಕಿಂತ, ಸೊ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ ದಟ್ ಹ್ಯಾವ್ ಎ ಸಿಮಿಲರ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ವಾ. ಒಂದು ಈಗ ಫಾರ್ ಎಕ್ಸಾಂಪಲ್ ಫಿಶಲ್ಲೇ ತುಂಬ ವೆರೈಟೀಸ್ ಇದೆ. ಸೊ ನಾವು ಒಂದೊಂದೇ ವೆರೈಟಿ ಆಫ್ ಫಿಶ್ನ ಸ್ಟಡಿ ಮಾಡೋಕ್ಕೆ ಇಟ್ ಟೇಕ್ಸ್ ಮೋರ್ ಟೈಮ್ಸ್. ಬಟ್ ಆ ಎಲ್ಲ ಫಿಶ್ಗಳಿಗೂ ಸಿಮಿಲರ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ ಅಲ್ವಾ. ಸೊ ಆ ಥರ ನಾವು ಕ್ಲಾಸಿಫಿಕೇಷನ್ ಮಾಡ್ತಾ ಹೋದಾಗ ನಮಗೆ ಈಸಿಯಾಗಿ ಸಿಮಿಲರ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರ್ತಕ್ಕಂಥ ಆರ್ಗ್ಯಾನಿಸಮ್ಸ್ ಬಗ್ಗೆ ಸ್ಟಡಿ ಮಾಡ್ತಾ ಹೋಗೋದು ಈಸಿ ಆಗ್ತಕ್ಕಂಥದ್ದು. ಸಿ ಫಾರ್ ದ ಈಸಿ ಸ್ಟಡಿ and ranks of categories are created to place the organisms. ಸೊ ಈಸಿಯಾಗಿ ನಾವು ಒಂದು ಆರ್ಗ್ಯಾನಿಸಮ್ಸ್ ಬಗ್ಗೆ ಸ್ಟಡಿ ಮಾಡಬೇಕು ಅಂದಾಗ ಈ ಕ್ಲಾಸಿಫಿಕೇಷನ್ನು ತುಂಬ ನೀಡ್ ಬರುತ್ತೆ. ಸಿ ಆ್ಯಂಡ್ ದೆನ್ ಕಮಿಂಗ್ ಟು ದ ಕ್ಯಾಟಗರೀಸ್ ಆಫ್ ಕ್ಲಾಸಿಫಿಕೇಷನ್. ಸಿ ಸುಮಾರು ಥರದ ಕ್ಲಾಸಿಫಿಕೇಷನ್ಸ್ ಇದೆ. ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಅಂದರೆ ಆರ್ಟಿಫಿಷಿಯಲ್, ನ್ಯಾಚುರಲ್, ಫೈಲೋಜೆನಿಕ್ ಕ್ಲಾಸಿಫಿಕೇಷನ್ ನೋಡ್ತಾ ಹೋಗೋಣ. ವಾಟ್ ಈಸ್ ಯಾರು ಕಂಡುಹಿಡಿದಿದ್ದು ಈ ಆರ್ಟಿಫಿಷಿಯಲ್ ಕ್ಲಾಸಿಫಿಕೇಷನ್? ಸಿ ಆರ್ಟಿಫಿಷಿಯಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಷನ್ ಈಸ್ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್ ಬೇಸ್ಡ್ ಆನ್ ಎ ಫ್ಯೂ ಈಸಿಲಿ ಅಬ್ಸರ್ವಬಲ್ ಕ್ಯಾರೆಕ್ಟರಿಸ್ಟಿಕ್ಸ್. ಈ ಆರ್ಟಿಫಿಷಿಯಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಷನಲ್ಲಿ ನಾವೇನು ನೋಡ್ಬೋದು, ಈಸಿಯಾಗಿ ಕಾಣ್ತಕ್ಕಂಥ ಕ್ಯಾರೆಕ್ಟರಿಸ್ಟಿಕ್ಸ್ನ ಏನು ಔಟರ್ ಎಕ್ಸ್ಟರ್ನಲ್ ಅಪಿಯರೆನ್ಸ್, ಈಗ ಮಾರ್ಫಾಲಜಿ ಆಗಿರಬಹುದು, ಹೊರಗಡೆ ಹ್ಯಾಬಿಟಾಟ್, ಎಲ್ಲಿ ಅದು ಜೀವಿಸುತ್ತೆ, ಯಾವ ಥರ ಎನ್ವಿರಾನ್ಮೆಂಟಲ್ಲಿ ಅದು ಬದುಕತ್ತೆ. ಸೊ ರ್ಯಾದರ್ ದೆನ್ ಎನ್ವಿರಾನ್ಮೆಂಟ್, ಎವಲ್ಯೂಷನರಿ ರಿಲೇಷನ್ಶಿಪ್, ಈ ಎಲ್ಲ ಗುಣಲಕ್ಷಣಗಳನ್ನು ನಾವು ನೋಡಿಬಿಟ್ಟು ಕ್ಲಾಸಿಫಿಕೇಷನ್ ಮಾಡ್ತಕ್ಕಂಥದ್ದು ಎಲ್ಲಿ ಆರ್ಟಿಫಿಷಿಯಲ್ ಸಿಸ್ಟಮಲ್ಲಿ. ಅರ್ಥ ಆಯಿತು ಅಲ್ವಾ. ಸೊ ಕಮ್ಮಿಂಗ್ ಟು ದ ನ್ಯಾಚುರಲ್ ಸಿಸ್ಟಮ್. ಸಿ ಈ ನ್ಯಾಚುರಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಷನಲ್ಲಿ ಏನಾಗುತ್ತೆ ಅಂದರೆ, ಇಟ್ಸ್ ಬೇಸ್ಡ್ ಆನ್ ದ ಮಾರ್ಫಾಲಜಿ, ಅನಾಟಮಿ, ಎಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ನ ನಾವು ಏನು ತೊಗೊಳ್ತೀವಿ ಇಲ್ಲಿ ಕ್ಲಾಸಿಫಿಕೇಷನ್ ಮಾಡೋಕ್ಕೆ. ನಾಟ್ ಓನ್ಲಿ ಮಾರ್ಫಾಲಜಿ, ಅನಾಟಮಿ ಅಂದರೆ ಇಂಟರ್ನಲ್ ಸ್ಟ್ರಕ್ಚರ್ಸ್ ಯಾವ್ಯಾವ ಥರ ಇರುತ್ತೆ ಆರ್ಗ್ಯಾನಿಸಮ್ಸಲ್ಲಿ, ಆ್ಯಂಡ್ ಸೈಟಾಲಜಿ ಅಬೌಟ್ ಸೆಲ್ಸ್ ಆಗಿರ್ಬೋದು, ಎಂಬ್ರಿಯಾಲಜಿ ಆ್ಯಂಡ್ ಅದರ್ ಕ್ಯಾರೆಕ್ಟರಿಸ್ಟಿಕ್ ಎಕ್ಸೆಪ್ಟ್ ಫೈಲೋಜೆನಿಕ್. ಸೊ ಫೈಲೋಜೆನಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ನ ಬಿಟ್ಟು ಈ ಎಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ನ ನಾವು ಇಲ್ಲಿ ನ್ಯಾಚುರಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಷನಲ್ಲಿ ತೊಗೊಳ್ತಕ್ಕಂಥದ್ದು. Coming to the phylogenic classification. See, in this classification, it is based all characteristics of organism include their evolutionary relationship. So, evolutionary ಯಾವ ಥರ ಎವಲ್ಯೂಟ್ ಆಗಿ ಬಂತು. ಸೊ ಇವಾಗ ನಾವು ಮಂಗನಿಂದ ಮಾನವ ಅಂತ ಗೊತ್ತು ಅಲ್ವಾ. ಸೊ ಆ ಎಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಯಾವ್ಯಾವ ಕ್ಯಾರೆಕ್ಟರಿಸ್ಟಿಕ್ಸ್ ಯಾವ್ಯಾವ ಸ್ಟೇಜಲ್ಲಿ ಚೇಂಜ್ ಆಯಿತು, ಅಡಾಪ್ಟೇಷನ್ ಯಾವ್ಯಾವ್ದಿದೆ. ಸೊ ಅದನ್ನೆಲ್ಲ ನೋಡ್ತಾ ಹೋದಾಗ ಇಲ್ಲಿ ಫೈಲೋಜೆನಿಕ್ ಕ್ಲಾಸಿಫಿಕೇಷನ್ ಈ ಎಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ನ ತಗೊಳ್ತಕ್ಕಂಥದ್ದು. ಇಟ್ ಈಸ್ ಆಲ್ ಅಬೌಟ್ ಫೈಲೋಜೆನಿಕ್ ಕ್ಲಾಸಿಫಿಕೇಷನ್. ಎಸ್, ನೆಕ್ಸ್ಟ್ ಬಂದ್ಬಿಟ್ಟು ಟ್ಯಾಕ್ಸಾನಮಿ. ಎಸ್, ಇಟ್ಸ್ ಅ ಬ್ರ್ಯಾಂಚ್ ಆಫ್ ಬಯಾಲಜಿ. ಅದು ಬಯಾಲಜಿನಲ್ಲಿರ್ತಕ್ಕಂಥ ಒಂದು ಬ್ರ್ಯಾಂಚ್. ಏನದು? ಇಟ್ ಡೀಲ್ಸ್ ವಿತ್ ನೇಮಿಂಗ್, ಐಡೆಂಟಿಫೈಯಿಂಗ್, ಕ್ಲಾಸಿಫೈಯಿಂಗ್ ಆ್ಯನ್ ಆರ್ಗ್ಯಾನಿಸಮ್. ಸೊ ಇಲ್ಲಿ ನಾನು ಮುಂಚೆನೇ ಹೇಳಿದೆ, ನಾಮನ್ ಕ್ಲೇಚರ್ ಅಂದರೆ ಇಟ್ಸ್ ಓನ್ಲಿ ಅಬೌಟ್ ಗಿವಿಂಗ್ ನೇಮ್. ಸೊ ನೇಮ್ ಕೊಡ್ತಕ್ಕಂಥ ಒಂದು ಪ್ರಾಸೆಸ್ಗೆ ನಾಮನ್ ಕ್ಲೇಚರ್ ಅಂತೀವಿ. ಸಿ ಇಲ್ಲಿ ನೋಡಿ, ಟ್ಯಾಕ್ಸಾನಮಿ ಅಂದರೆ ಒಂದು ಯಾವುದೋ ಒಂದು ಆರ್ಗ್ಯಾನಿಸಮ್ ಇದೆ ನಮಗೆ. ಸೊ ಅದರದ್ದು ಏನು ನಮಗೆ ವಿ ಡೋಂಟ್ ನೋ ಅಬೌಟ್ ದಟ್ ನೇಮ್ ಆಗಿರ್ಬೋದು, ಏನು ಗೊತ್ತಿಲ್ಲ. ಸೊ ಫಸ್ಟ್ ವಿ ಹ್ಯಾವ್ ಟು ಡೂ ವಾಟ್? ಐಡೆಂಟಿಫೈ ನೇಮಿಂಗ್ ಮಾಡ್ತಕ್ಕಂಥದ್ದು, ಐಡೆಂಟಿಫೈ ಆಮೇಲೆ ಕ್ಲಾಸಿಫೈ, ಯಾವ ಗ್ರೂಪಿಗೆ ಅದನ್ನು ಸೇರಿಸಬಹುದು ಅದರ ಕ್ಯಾರೆಕ್ಟರಿಸ್ಟಿಕ್ಸ್ನ ನೋಡ್ಕೊಂಬಿಟ್ಟು ಅಲ್ವಾ. ಸೊ ಇಟ್ ಈಸ್ ಅ ಗ್ರೀಕ್ ಟರ್ಮ್. ಟ್ಯಾಕ್ಸಾನಮಿ ಅನ್ನೋದು ಒಂದು ಗ್ರೀಕ್ ಟರ್ಮ್. ಸೊ ಕಾಯಿನ್ಡ್ ಬೈ A.P. ಡಿ ಕಾಂಡೆಲ್. ಸೊ ಲೆನಿಯಸ್ ಈಸ್ ಕನ್ಸಿಡರ್ಡ್ ಆಸ್ ಅ ಫಾದರ್ ಆಫ್ ಟ್ಯಾಕ್ಸಾನಮಿ. ಲೆನಿಯಸ್ನ ನಾವೇನು ಹೇಳ್ತೀವಿ, ಫಾದರ್ ಆಫ್ ಟ್ಯಾಕ್ಸಾನಮಿ ಅಂತ ಕರಿತಕ್ಕಂಥದ್ದು. ಸಿ ವಾಟ್ ಈಸ್ ದಿಸ್ ಟ್ಯಾಕ್ಸಾ ಅಂದರೆ ಏನು? ಸಿ ಇಟ್ ಈಸ್ ಅ ಗ್ರೂಪ್ ಆಫ್ one or more organisms that are categorized together based on shared characteristics and from unit within a ಹೈರಾರಿಕಲ್ ಬಯಾಲಜಿಕಲ್ ಕ್ಲಾಸಿಫಿಕೇಷನ್. ಸಿ ಟ್ಯಾಕ್ಸಾ ಅನ್ನೋದು ಅಂದ್ಬಿಟ್ಟು ಇದು ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್. ನಾವು ಒಂದು ಸರ್ಟನ್ ಗ್ರೂಪ್ ಮಾಡಿರ್ತೀವಿ, ಈ ಅನಿಮಲ್ಸ್ಗೆ ಇಷ್ಟು ಸಿಮಿಲರ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ. ಸೊ ಈಗ ಫಾರ್ ಎಕ್ಸಾಂಪಲ್ ಫಿಶಸ್ಸೇ ತೊಗೊಳ್ಳೋಣ. ಸೊ ಅವಕ್ಕೆಲ್ಲ ಏನೋ ಇರುತ್ತೆ, ಗಿಲ್ಸ್ ಇರುತ್ತೆ, ಅವರು ಏನು ವಾಟರಲ್ಲೇ ಇರತಕ್ಕಂಥ ಒಂದು ಕ್ಯಾರೆಕ್ಟರಿಸ್ಟಿಕ್. ಸೊ ಆಕ್ಸಿಜನ್ ಇಂಟೇಕ್ ಮಾಡ್ತಕ್ಕಂಥ ಕೆಪಾಸಿಟಿ ಇರುತ್ತೆ ಅಲ್ವಾ. ಸೊ ಈ ಎಲ್ಲ ಗ್ರೂಪ್ನ ಕ್ಯಾರೆಕ್ಟರಿಸ್ಟಿಕ್ಸ್ನ ನೋಡಿಬಿಟ್ಟು ಏನು ಮಾಡ್ತೀವಿ, ಗ್ರೂಪ್ ಮಾಡ್ತೀವಿ. ಸೊ ಆ ಗ್ರೂಪ್ ಮಾಡಿರ್ತಕ್ಕಂಥ ಗ್ರೂಪ್ನ ಏನಂತೀವಿ ನಾವು, ಟ್ಯಾಕ್ಸಾ ಅಂತ ಕರಿತಕ್ಕಂಥ. ಸೊ ಅದನ್ನು ನಾವು ಏನು ಹೈರಾರಿಕಲ್ ಆರ್ಡರಲ್ಲಿ ನಾವು ಅರೇಂಜ್ ಮಾಡ್ತಾ ಹೋಗಬೇಕು. ಸೊ ಕಮಿಂಗ್ ಟು ದ ಸಿಸ್ಟಮ್ಯಾಟಿಕ್ಸ್.
taxonomics a branch of biology that deals with the study of evolutionary. So evolutionary relationship. So step by step ಇವಾಗ ನಾವು one stage of evolutionary relation, one step to ಇನ್ನೊಂದು ಸ್ಟೆಪ್. ಸೊ ಆ ಮಧ್ಯೆ ಏನು ಚೇಂಜಸ್ ಆಗಿದೆ ಅಲ್ವಾ, ಸೊ ಅದನ್ನು ಏನಂತ ಕರಿತೀವಿ, ಸಿಸ್ಟಮ್ಯಾಟಿಕ್ಸ್ ಅಂತ ಕರಿತಕ್ಕಂಥದ್ದು. ಓಕೆ, ದ ರಿಲೇಷನ್ಶಿಪ್ ಅಮಾಂಗ್ ದ ಆರ್ಗ್ಯಾನಿಸಮ್ಸ್ ಆ್ಯಂಡ್ ದಿಸ್ ಏಡ್ಸ್ ಟ್ಯಾಕ್ಸಾನಮಿ. ಸೊ ಹೇಳಿದೆ ಅಲ್ವಾ, ಆ ಎರಡು ಆರ್ಗ್ಯಾನಿಸಮ್ಸ್ ಅಥವಾ ಏನು ಎವಿಲ್ಯೂಟ್ ಆಗಿರುತ್ತೆ ಅಲ್ವಾ, ಸೊ ಆ ಎರಡು ಆರ್ಗ್ಯಾನಿಸಮ್ಸ್ ಮಧ್ಯೆ ಏನು ರಿಲೇಷನ್ಶಿಪ್ ಇದೆ, ಏನೇನು ಚೇಂಜ್ ಆಯಿತು ಅದರಲ್ಲಿ, ಸೊ ಅದನ್ನೆಲ್ಲ ನೋಡ್ತಕ್ಕಂಥದ್ದು ಸಿಸ್ಟಮ್ಯಾಟಿಕ್ಸಲ್ಲಿ. ಓಕೆ, ಇಲ್ಲಿ ನಾವು ನೋಡಬಹುದು ಡಿಫ್ರೆನ್ಸ್ ಬಿಟ್ವೀನ್ ದ ಟ್ಯಾಕ್ಸಾನಮಿ ಮತ್ತು ಸಿಸ್ಟಮ್ಯಾಟಿಕ್ಸ್ ಬಗ್ಗೆ. ಸೊ ನೀವು ನೋಡ್ಬೋದು, ಫೋಕಸ್ ಟ್ಯಾಕ್ಸಾನಮಿಯಲ್ಲಿ ಏನು ಫೋಕಸ್ ಆಗುತ್ತೆ ಅಂದರೆ ಡೀಲ್ಸ್ ವಿತ್ ದ ಐಡೆಂಟಿಫಿಕೇಷನ್, ನೇಮಿಂಗ್ ಆ್ಯಂಡ್ ಕ್ಲಾಸಿಫಿಕೇಷನ್ ಆಫ್ ಆರ್ಗ್ಯಾನಿಸಮ್ಸ್. ವಿ ಆಲ್ರೆಡಿ ಸೈಡ್ ದಟ್. ಸೊ ಈ ಸಿಸ್ಟಮ್ಯಾಟಿಕ್ಸಲ್ಲಿ ಏನಾಗುತ್ತೆ ಅಂದರೆ ಇಟ್ ಸ್ಟಡೀಸ್ ದ ಡೈವರ್ಸಿಟಿ ಆ್ಯಂಡ್ ಎವಲ್ಯೂಷನರಿ ರಿಲೇಷನ್ಶಿಪ್ ಆಫ್ ಆರ್ಗ್ಯಾನಿಸಮ್ಸ್, ಬೋತ್ ಲಿವಿಂಗ್ ಆಗಿರಬಹುದು, ಆಲ್ರೆಡಿ ಎಕ್ಸ್ಟೆಂಟ್ ಆಗಿರ್ತಕ್ಕಂಥ ಆರ್ಗ್ಯಾನಿಸಮ್ಸ್ ಆದರೂ ಆಗಿರಬಹುದು ಅಲ್ವಾ. ಸೊ ವಾಟ್ ಈಸ್ ದ ಗೋಲ್ ಆಫ್ ಟ್ಯಾಕ್ಸಾನಮಿ, ಏನು ಅದರ ಗುರಿ? ಸೊ ಇಲ್ಲಿ ಟು ಆರ್ಗ್ಯಾನಿಸಮ್ ಆ್ಯಂಡ್ ಕ್ಯಾಟಗರೈಸ್ ಆರ್ಗ್ಯಾನಿಸಮ್ ಇಂಟು ಗ್ರೂಪ್ ಬೇಸ್ಡ್ ಆನ್ ಶೇರ್ಡ್ ಕ್ಯಾರೆಕ್ಟರಿಸ್ಟಿಕ್ಸ್ನ ನೋಡಿಬಿಟ್ಟು ಅದನ್ನು ನಾವು ಒಂದು ಗ್ರೂಪಿಗೆ ಸೇರಿಸ್ತಕ್ಕಂಥ ಒಂದು ಗೋಲ್ ಯಾವುದು, ಟ್ಯಾಕ್ಸಾನಮಿ. ಕಮಿಂಗ್ ಟು ದ ಸಿಸ್ಟಮ್ಯಾಟಿಕ್, ಟು ಅಂಡರ್ಸ್ಟ್ಯಾಂಡ್ ದ ಹಿಸ್ಟ್ರಿ ಆ್ಯಂಡ್ ರಿಲೇಷನ್ಶಿಪ್ ಆರ್ಗ್ಯಾನಿಸಮ್ ಥ್ರೂ ಟೈಮ್ ಆಫ್ ಅನ್ ಯೂಸಿಂಗ್. ಏನು ಅದರ ಹಿಸ್ಟ್ರಿ, ಅದು ಯಾವ ಥರ ಎವಲ್ಯೂಟ್ ಆಯಿತು, ಯಾವಾಗ ಅದು ಏನು ಜನಿಸ್ತು ಅಂತಕ್ಕಂಥದ್ದು ಆಗಿರಬಹುದು. ಸೊ ಯಾವ ಥರ ಎವಲ್ಯೂಷನ್ ಆಗಿರಬಹುದು, ರಿಲೇಷನ್ಶಿಪ್ ಆಫ್ ಆರ್ಗ್ಯಾನಿಸಮ್ಸ್, ಅದರ ಯಾವ್ಯಾವ ಥರ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ ಅಲ್ಲಿ ಅಂತ ನೋಡ್ತಕ್ಕಂಥದ್ದು ಈ ಸಿಸ್ಟಮ್ಯಾಟಿಕ್ಸಲ್ಲಿ ನಾವು ನೋಡಬಹುದು. ಎಸ್, ಕಮಿಂಗ್ ಟು ದ ಈಗ ಫೈಲೋಜೆನಿಕ್ ಟ್ರೀಸ್ ಇದೆಲ್ಲ ಏನು ಇಲ್ಲಿ ಸಿಸ್ಟಮ್ಯಾಟಿಕ್ಸಲ್ಲಿ ನಾವು ಫೈಲೋಜೆನಿಕ್ ರಿಲೇಷನ್ಶಿಪ್ ಬಗ್ಗೆನೂ ತಿಳ್ಕೊಬಹುದು. ಸೊ ಕಮಿಂಗ್ ಟು ದ ಮೆಥಡ್, ಏನೇನು ಯೂಸ್ ಮಾಡ್ತೀವಿ ಈ ಥರ ಒಂದು ಟ್ಯಾಕ್ಸಾನಮಿನಲ್ಲಾಗಿರ್ಬೋದು, ಸಿಸ್ಟಮ್ಯಾಟಿಕ್ಸಲ್ಲಾಗಿರ್ಬೋದು. ಯೂಸ್ಡ್ ಹೈರಾರಿಕಲ್ ಸಿಸ್ಟಮ್. ಈಗ ಹೈರಾರಿಕಲ್ ಸಿಸ್ಟಮ್ ಅಂದರೆ ಅರೇಂಜ್ ಮಾಡ್ತಕ್ಕಂಥದ್ದು. ಸೊ ಅಸೆಂಡಿಂಗ್ ಟು ಡಿಸೆಂಡ್ ಆಗಿರಬಹುದು, ಡಿಸೆಂಡಿಂಗ್ ಟು ಅಸೆಂಡಿಂಗ್ ಆಗಿರ್ಬೋದು. ಸೊ ದಟ್ ಈಸ್ ದ ಅರೇಂಜ್ಮೆಂಟ್. ಹೈರಾರಿಕಲ್ ಮೀನ್ಸ್ ಅರೇಂಜ್ಮೆಂಟ್. ಇಲ್ಲಿ ನೋಡ್ಬೋದು ಕಿಂಗ್ಡಮ್, ಫೈಲಮ್, ಕ್ಲಾಸ್, ಆರ್ಡರ್, ಫ್ಯಾಮಿಲಿ, ಜೀನಸ್. ಅದನ್ನು ನಾವು ಮುಂದಿನ ತರಗತಿಗಳಲ್ಲಿ ನೋಡ್ತಾ ಹೋಗೋಣ. ಓಕೆ, ಕಮಿಂಗ್ ಟು ದ ಸಿಸ್ಟಮ್ಯಾಟಿಕ್ಸಲ್ಲಿ ಹಿಯರ್ ವೇರಿಯಸ್ ಡೇಟಾ ಸೋರ್ಸ್, ಮಾರ್ಫಾಲಜಿ, ಮತ್ತು ದೆನ್ ಅನಾಟಮಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್, ಎಲ್ಲ ಡೇಟಾಗಳನ್ನು ಕಲೆಕ್ಟ್ ಮಾಡಿ ಎವಲ್ಯೂಷನರಿ ರಿಲೇಷನ್ಶಿಪ್ಗಳ ಬಗ್ಗೆ ಸ್ಟಡಿ ಮಾಡ್ತಕ್ಕಂಥದ್ದು ಏನು ಈ ಸಿಸ್ಟಮ್ಯಾಟಿಕ್ಸಲ್ಲಿ ನೋಡ್ತಾ ಹೋಗೋದು. ಎಕ್ಸಾಂಪಲ್, ಡಿಸ್ಕ್ರೈಬಿಂಗ್ ಎ ನ್ಯೂ ಸ್ಪೀಶೀಸ್ ಆಫ್ ಬೀಟಲ್ ಆ್ಯಂಡ್ ಅಸೈನಿಂಗ್ ಇಟ್ಸ್ ಸೈಂಟಿಫಿಕ್ ನೇಮ್. ಸೊ ಒಂದು ಆರ್ಗ್ಯಾನಿಸಮ್ ಸಿಕ್ಕಿದೆ ಅಂದಾಗ ಸೊ ಅದನ್ನು ಐಡೆಂಟಿಫೈ ಮಾಡಿ, ನೇಮಿಂಗ್ ಮಾಡಿ, ಕ್ಲಾಸಿಫೈ ಮಾಡ್ತಕ್ಕಂಥ ಒಂದು ಪ್ರಾಸೆಸ್, ದಟ್ ಈಸ್ ದ ಟ್ಯಾಕ್ಸಾನಮಿ. ಸೊ ಆ್ಯಂಡ್ ಡೆಟರ್ಮೈನಿಂಗ್ ದ ಸಿಸ್ಟಮ್ಯಾಟಿಕ್ಸಿಗೆ ಬಂದರೆ ಡೆಟರ್ಮೈನಿಂಗ್ ದ ಎವಲ್ಯೂಷನರಿ ರಿಲೇಷನ್ಸ್. ಎವ್ರಿ ಸ್ಟೆಪ್ಪಲ್ಲೇ ಹೇಳ್ತಾ ಬಂದಿದ್ದೀನಿ. ಸೊ ಎವಲ್ಯೂಷನರಿ ರಿಲೇಷನ್ಶಿಪ್ನ ಏನು ನೋಡ್ತೀವಿ ಅಲ್ವಾ, ಅದು ಸಿಸ್ಟಮ್ಯಾಟಿಕ್ಸ್ ಬಿಟ್ವೀನ್ ಡಿಫ್ರೆಂಟ್ ಗ್ರೂಪ್ ಆಫ್ ಆ್ಯನಿಮಲ್ಸ್, ಮ್ಯಾಮಲ್ಸ್ ಅಲ್ವಾ. ಸೊ ಇಟ್ ಈಸ್ ಅಬೌಟ್ ದ ಟ್ಯಾಕ್ಸಾನಮಿ ಅಂದ್ಬಿಟ್ಟು ಮತ್ತು ಸಿಸ್ಟಮ್ಯಾಟಿಕ್ಸ್. ಕಮಿಂಗ್ ಟು ದ ನೆಕ್ಸ್ಟ್, ದಟ್ ಈಸ್ ದ ಟ್ಯಾಕ್ಸಾನಮಿಕ್ ಹೈರಾರ್ಕಿ. Okay, already I said that hierarchy means arrangement. Okay, that is from the lowest in the highest ಆಗಿರಬಹುದು, highest in the lowest ಆದರೂ ಆಗಿರಬಹುದು ಅಲ್ವಾ. ಸೊ ಅರೇಂಜ್ಮೆಂಟ್, ಸೊ ಇನ್ ದ ಅಸೆಂಡಿಂಗ್ ಆರ್ ಇನ್ ದ ಡಿಸೆಂಡಿಂಗ್ ಸ್ಟೆಪ್ಸ್. ಓಕೆ, ಈಚ್ ಸ್ಟೆಪ್ಸ್, ಆ ಒಂದೊಂದು ಸ್ಟೆಪ್ಸ್ ಏನು ರೆಕಗ್ನೈಸ್ ಮಾಡುತ್ತೆ, ಅಥವಾ ರ್ಯಾಂಕ್, ಪೊಸಿಷನ್ ಆಗಿರಬಹುದು. ಓಕೆ, ಅದನ್ನು ಟ್ಯಾಕ್ಸಾ ಅಂತಲೂ ಕರಿತಕ್ಕಂಥದ್ದು. ಓಕೆ, ಒಂದೊಂದು ಸ್ಟೆಪ್ಸು ಏನೋ ರ್ಯಾಂಕ್ ಆರ್ ಕ್ಯಾಟಗರಿನ ಏನೋ ರೆಪ್ರೆಸೆಂಟ್ ಮಾಡ್ತಕ್ಕಂಥದ್ದು. ಓಕೆ, ಈಚ್ ಕ್ಯಾಟಗರಿ ಈಸ್ ಟರ್ಮ್ಡ್ ಆ್ಯಸ್ ಯೂನಿಟ್ ಆಫ್ ಕ್ಲಾಸಿಫಿಕೇಷನ್ ರೆಪ್ರೆಸೆಂಟೆಡ್ ಆ್ಯಸ್ ರ್ಯಾಂಕ್ ಆ್ಯಂಡ್ ಈಸ್ ಕಾಮನ್ಲಿ ನೋನ್ ಆ್ಯಸ್ ವಾಟ್, ಟ್ಯಾಕ್ಸಾನ್. ಓಕೆ, ಟ್ಯಾಕ್ಸಾನ್ ಅಂತ ಕರಿತಕ್ಕಂಥದ್ದು. Okay, the taxon is a group of similar organism that belongs to the categories. And then coming to the taxonomic categories, ಯಾವ್ಯಾವು? ಸೊ 7 taxonomic categories, ರ್ಯಾಂಕ್ಸ್ ಅಂತಲೂ ಕರಿತಕ್ಕಂಥದ್ದು, ಟ್ಯಾಕ್ಸಾನ್ ಅಂತ ಕರಿತಕ್ಕಂಥದ್ದು. ಓಕೆ, ಸೊ ಈ ಎಲ್ಲ ಟ್ಯಾಕ್ಸಾನ್ಸ್ನ, ಸೊ ಟ್ಯಾಕ್ಸಾನಮಿಕ್ ಹೈರಾರ್ಕಿನ ಒನ್ ಬೈ ಒನ್ ಸ್ಟಡಿ ಮಾಡ್ತಾ ಹೋಗ್ತಾಗೋಣ. ಓಕೆ, ಎಸ್, ಫಸ್ಟ್ ಏನು ಬಂದ್ಬಿಟ್ಟು ಕಿಂಗ್ಡಮ್.
ಸೊ ಇನ್ ದ ಕಿಂಗ್ಡಮ್ ಆಫ್ಟರ್ ಡಿವಿಷನ್, ಸೊ ಇನ್ ದ ಪ್ಲ್ಯಾಂಟ್ಸ್ಗೆ ಬಂದಾಗ ಡಿವಿಷನ್ ಅಂತ ಹೇಳ್ತೀವಿ. ಕಮಿಂಗ್ ಟು ದ ಅನಿಮಲ್ಸ್, ಇಟ್ಸ್ ಫೈಲಮ್. ಓಕೆ, ಆ್ಯಂಡ್ ದೆನ್ ಕ್ಲಾಸ್, ಆರ್ಡರ್, family, genus, species. Okay, these are all the what 7 ranks, 7 categories, or 7 position, 7 taxon. So these are all the what Linnaeus hierarchy or taxonomic hierarchy. Yes, species, coming to the first taxon or first position, ಯಾವುದು? Species. ಸೊ ದಿಸ್ ಟರ್ಮ್ ಈಸ್ ಗಿವನ್ ಬೈ ಜಾನ್ ರೇ. ಓಕೆ, ಜಾನ್ ರೇ ಅನ್ನೋ ಒಂದು ಒಬ್ಬರು ಸೈಂಟಿಸ್ಟು. ಸೊ ಈ ಸ್ಪೀಶೀಸ್ ಅನ್ನೋ ಒಂದು ಟರ್ಮ್ನ ಕಾಯಿನ್ ಮಾಡ್ತಾರೆ. ಓಕೆ, ಇಟ್ ಈಸ್ ದ ಲೋಯೆಸ್ಟ್ ಆ್ಯಂಡ್ ಬೇಸಿಕ್ ಕ್ಯಾಟಗರಿ ಆಫ್ ಕ್ಲಾಸಿಫಿಕೇಷನ್ ಅಲ್ವಾ. ಸೊ ಯಾಕೆ ಅಂದರೆ ದ ಬೇಸಲ್ ಪೊಸಿಷನಲ್ಲಿ ನಾವೇನು ನೋಡ್ತೀವಿ, ಸ್ಪೀಶೀಸ್ನ ನೋಡ್ತೀವಿ. ಸೊ ಈ ಬೇಸಲ್ ಪೊಸಿಷನಲ್ಲಿ ಇರ್ತಕ್ಕಂಥ ಸ್ಪೀಶೀಸ್ನ ಏನಂತ ಕರಿಬಹುದು? ಇಟ್ ಈಸ್ ದ ಫಂಡಮೆಂಟಲ್ ಯೂನಿಟ್ ಆಫ್ ಕ್ಲಾಸಿಫಿಕೇಷನ್ ಅಂತಲೂ ಕರಿತಕ್ಕಂಥದ್ದು. ಸಿ, ಬಯಾಲಜಿಕಲ್ ಕಾನ್ಸೆಪ್ಟ್ ಆಫ್ ಸ್ಪೀಶೀಸ್ ವಾಸ್ ಗಿವನ್ ಬೈ ಮೇಯರ್. ಓಕೆ, ಮೇಯರ್. Species is a group of similar organisms, structurally and functionally, which share a common gene pool and can naturally interbreed to produce fertile offspring in natural environment. ಸೊ ಈಗ ಏನು ಈ ಸ್ಪೀಶೀಸಲ್ಲಿ ಯಾವ್ಯಾವ ಥರದ ಎನಿಮಲ್ಸ್ನ ನಾವು ಗ್ರೂಪ್ ಮಾಡಿ ಇಡ್ತಕ್ಕಂಥದ್ದು ಅಂದರೆ, ಸೊ ಯಾವ ಎನಿಮಲ್ಲು ಸೊ ಆಫ್ ಸ್ಪ್ರಿಂಗ್ನ ಕೊಡುತ್ತೆ, ತನ್ನ ಕ್ಯಾರೆಕ್ಟರಿಸ್ಟಿಕ್ಸ್ನೇ ಹೊಂದಿರೋ ಸೇಮ್ ಆ್ಯಸ್ ಇಟ್ ಈಸ್ ತನ್ನ ಕ್ಯಾರೆಕ್ಟರಿಸ್ಟಿಕ್ಸೇ ಇರ್ತಕ್ಕಂಥ ಆಫ್ ಸ್ಪ್ರಿಂಗ್ನ ಕೊಡುತ್ತೆ. ಸೊ ಆ ಒಂದು ಆ ಕ್ಯಾರೆಕ್ಟರಿಸ್ಟಿಕ್ನ ಇರ್ತಕ್ಕಂಥ ಎನಿಮಲ್ಸ್ನ ನಾವು ಈ ಸ್ಪೀಶೀಸಲ್ಲಿ ಇರ್ತಕ್ಕಂಥದ್ದು. ಓಕೆ, ಸಿ, ದಿಸ್ ಕಾನ್ಸೆಪ್ಟ್ ಆಫ್ ಸ್ಪೀಶೀಸ್ ಈಸ್ ಬೇಸ್ಡ್ ಅಪಾನ್ ರೀಪ್ರೊಡಕ್ಟಿವ್ ಐಸೋಲೇಷನ್ ಆ್ಯಂಡ್ ದಟ್ ಈಸ್ ಕಾಲ್ಡ್ ಬಯಾಲಜಿಕಲ್ ಕಾನ್ಸೆಪ್ಟ್. ಓಕೆ, ಅಂಡರ್ಸ್ಟ್ಯಾಂಡ್. ರೀಪ್ರೊಡಕ್ಷನ್ ಅನ್ನೋ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ನ ಏನು ನೋಡಿಬಿಟ್ಟು ಈ ಸ್ಪೀಶೀಸ್ ಅನ್ನೋ ಒಂದು ಟ್ಯಾಕ್ಸಾನ್ಗೆ ನಾವು ಸೇರಿಸ್ತಕ್ಕಂಥದ್ದು. ಓಕೆ, ಈ ಸ್ಪೀಶೀಸಲ್ಲಿ 2 ಟೈಪ್ಸ್ನ ನೋಡಬಹುದು ನಾವು, ಮೊನೋಟೈಪಿಕ್ ಮತ್ತು ಪಾಲಿಟೈಪಿಕ್. ಸೊ ವಾಟ್ ಈಸ್ ಮೊನೋಟೈಪಿಕ್? ಸಿ, ಐ ಆಲ್ರೆಡಿ ಸೆಡ್ ದಟ್ ಬೈನಾಮಿಯಲ್ ಸಿಸ್ಟಮಲ್ಲಿ 2 ನೇಮ್ಸ್ ಇರುತ್ತೆ. ಫಸ್ಟ್ ಒನ್ ಈಸ್ ದ ಜೆನೆಟಿಕ್ ನೇಮ್ ಆ್ಯಂಡ್ ದ ಜೆನೆರಿಕ್ ನೇಮ್, ಆ್ಯಂಡ್ ದ ಸೆಕೆಂಡ್ ಒನ್ ಈಸ್ ದ ಸ್ಪೀಶೀಸ್. ಸೊ ಯಾವ ಜೀನಸ್ಗೆ ಓನ್ಲಿ 1 ಸ್ಪೀಶೀಸ್ ಇರುತ್ತೆ, ಸೊ ಅದಕ್ಕೆ ನಾವೇನು ಹೇಳ್ತೀವಿ? ಮೊನೋಟೈಪಿಕ್. ಸಿ, ಫಾರ್ ಎಕ್ಸಾಂಪಲ್ ಇಲ್ಲಿ ಹ್ಯಾಚಿನ್ ಮೆಕವ್ ಆ್ಯಂಡ್ ಹೋಮೋಸೆಪಿಯನ್ಸ್. ಸಿ, ಇಲ್ಲಿ ಏನಾಗುತ್ತೆ, ಈ ಎರಡರಲ್ಲೂ ಡಿಫ್ರೆಂಟ್ ಸ್ಪೀಶೀಸ್ ಇದೆ, ಡಿಫ್ರೆಂಟ್ ಜೀನಸ್ ಇದೆ ಅಲ್ವಾ. ಸೊ ಪಾಲಿಟೈಪಿಕಲ್ಲಿ ಏನಾಗುತ್ತೆ ಅಂದರೆ ಒಂದು ಜೀನಸ್ಗೆ ಒಂದು ಜೀನಸ್ ಕನ್ಸಿಸ್ಟಿಂಗ್ ಆಫ್ ಮೋರ್ ದ್ಯಾನ್ 1 ಸ್ಪೀಶೀಸ್. ಸೊ ಇಲ್ಲಿ ಜೀನಸ್ ಸೇಮ್ ಇರುತ್ತೆ, ಸ್ಪೀಶೀಸ್ ಮೋರ್ ದ್ಯಾನ್ 1. ಎಕ್ಸಾಂಪಲ್ ಈಗ ಜೀನಸ್ ಪ್ಯಾಂಥೇರ ತೊಗೊಂಡ್ರೆ ಇಲ್ಲಿ ಪ್ಯಾಂಥೇರ ಲಿಯೋ, ಪ್ಯಾಂಥೇರ ಟಿಗ್ರಿಸ್, ಪ್ಯಾಂಥೇರ ಪ್ರಾಡಸ್, ದೀಸ್ ಆರ್ ಆಲ್ ಡಿಫ್ರೆಂಟ್ ಸ್ಪೀಶೀಸ್ ಇಲ್ಲಿ ನೋಡಬಹುದು ನಾವು. ಸೊ ಇದನ್ನು ನಾವೇನು ಹೇಳ್ತೀವಿ? ಪಾಲಿಟೈಪಿಕ್ ಸ್ಪೀಶೀಸ್ ಅಂತ ಕರಿತಕ್ಕಂಥದ್ದು. ಸೊ ಸಮ್ ಎಕ್ಸಾಂಪಲ್ ಫಾರ್ ಸ್ಪೀಶೀಸ್. ಸಿ, ಪಿ ಎಲ್ರಿಗೂ ಗೊತ್ತಲ್ವ, ಪಿ ಪ್ಲ್ಯಾಂಟಿಗೇನು ಪೈಸಮ್ ಸಟೈವಮ್. ಇಲ್ಲಿ ಸಟೈವಮ್ ಅನ್ನೋದು ಏನಾಗಿರುತ್ತೆ? ಸ್ಪೀಶೀಸ್ ನೇಮ್ ಆಗಿರುತ್ತೆ. ಪೈಸಮ್ ಅನ್ನೋದು ಜೆನೆರಿಕ್ ನೇಮ್ ಆಗಿರುತ್ತೆ. ಮ್ಯಾಂಜಿಫೆರಾ ಇಂಡಿಕಾ, ದಟ್ ಈಸ್ ದ scientific name of what? Mango. Solanum tuberosum, that is the scientific name of potato. Solanum melongena, so it is the scientific name of brinjal. Panthera leo, Panthera tigris and Homo sapiens. Here see sativum ಆಗಿರಬಹುದು, sativum, indica, tuberosum, leo, tigris, these are all what? ಸ್ಪೀಶೀಸ್ ನೇಮ್. ಸೊ ಹಿಯರ್ ಆ್ಯಂಡ್ ದೆನ್ ಹೋಮೋ ಆಗಿರ್ಬೋದು, ಪ್ಯಾಂಥೆರಾ ಆ್ಯಂಡ್ ಸೊಲಾನಮ್ಮು, ಮ್ಯಾಂಜಿಫೆರಾ, ದೀಸ್ ಆರ್ ಆಲ್ ವಾಟ್? ಜೆನೆರಿಕ್ ನೇಮ್, ಜೆನೆರಾ ಅಂತ ಕರಿಬೋದು. ಅಂಡರ್ಸ್ಟ್ಯಾಂಡ್? ದೀಸ್ ಆರ್ ಆಲ್ ಅಬೌಟ್ ವಾಟ್? ಸ್ಪೀಶೀಸ್. ಸೊ ಸ್ಪೀಶೀಸ್ ಇಸ್ ದ ಫಂಡಮೆಂಟಲ್ ಯೂನಿಟ್ ಆಫ್ ಕ್ಲಾಸಿಫಿಕೇಷನ್ ಅಂತ ಹೇಳ್ಬೋದು ಅಲ್ವಾ.
Okay, it is this group mainly based on the characteristic of reproduction. Okay, then coming to the genus, it is the second position or the second range ಅಂತಾನೆ ಹೇಳ್ಬೋದು. Okay, this term is also given by John Ray, and a genus is a group of related species. See, ಗ್ರೂಪ್ ಆಫ್ ರಿಲೇಟೆಡ್ ಸ್ಪೀಶೀಸ್ನ ನಾವು ಜೀನಸಲ್ಲಿ ಇಡ್ತಕ್ಕಂಥದ್ದು. ಸೊ ಮೆಂಬರ್ಸ್ ಆಫ್ ಜೀನಸ್ ಹ್ಯಾವ್ ಕಂಪ್ಯಾರಿಟಿವ್ಲಿ ಲೆಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಇನ್ ಕಾಮನ್ ಕಂಪ್ಯಾರಿಸನ್ ಟು ಇಂಡಿವಿಜುವಲ್ ಸ್ಪೀಶೀಸ್ ಆಫ್ ದ ಜನರ. ಸಿ ಇಲ್ಲೇನಾಗಿರುತ್ತೆ ಅಂದರೆ ಸ್ಪೀಶೀಸಲ್ಲಿ ಇರ್ತಕ್ಕಂಥ ಏನು ಗ್ರೂಪ್ ಆಫ್ ಸಿಮಿಲರ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರ್ತಕ್ಕಂಥದ್ದು ಯಾವ್ಯಾವುದು ಇರುತ್ತೆ. ಸೊ ಅದನ್ನು ನಾವೇನು ಎಲ್ಲಿ ಇಡ್ತೀವಿ ಅಂದರೆ ಜೀನಸಲ್ಲಿ ಇಡ್ತಕ್ಕಂಥವಿ. ಸಿಮಿಲರ್ ಕಾಮನ್ ಕ್ಯಾರೆಕ್ಟರಿಸ್ಟಿಕ್ಸ್ ಇನ್ ಸ್ಪೀಶೀಸಲ್ಲಿ ಇರ್ತಕ್ಕಂಥ ಆರ್ಗ್ಯಾನಿಸಮ್ಸ್ನ ಎಲ್ಲಿ ಜೀನಸಲ್ಲಿ ನಾವು ನೋಡಬಹುದು. ಸಿ ಎಕ್ಸಾಂಪಲ್ ಯಾವ್ಯಾವುದು? ಪೊಟ್ಯಾಟೊ, ಸೊಲಾನಮ್ ಟ್ಯೂಬಿರೋಸಮ್, ಓಕೆ, ಆ್ಯಂಡ್ ಸೊಲಾನಮ್ ನಿಗ್ರಮ್. ಸೊ ದಟ್ ಈಸ್ ದ ಆ್ಯಂಡ್ ದೆನ್ ಇನ್ ಸೊಲಾನಮ್ ಮೆಲೊಂಗಿನಾ. ಸೊ ದೀಸ್ ಆರ್ ಆಲ್ ಇಲ್ಲೇನಾಗುತ್ತೆ ಅಂದರೆ ಸಿಮಿಲರ್ ಜನರ ಏನಿದೆ ಸೊಲಾನಮ್ ಅಲ್ವಾ, ಬಿಲಾಂಗ್ಸ್ ಟು ದ ಜೀನಸ್ ಸೊಲಾನಮ್. ದೋ ಆಲ್ ದೀಸ್ 3 ಆರ್ ಡಿಫ್ರೆಂಟ್ ಸ್ಪೀಶೀಸ್. ಸಿ ಸ್ಪೀಶೀಸ್ ನೇಮ್ ಡಿಫ್ರೆಂಟ್ ಇದೆ ಅಲ್ವಾ, ಟ್ಯೂಬಿರೋಸಮ್, ನಿಗ್ರಮ್ ಆ್ಯಂಡ್ ಮೆಲೊಂಗಿನಾ. ಸೊ ದೀಸ್ ಆರ್ ಆಲ್ ಡಿಫ್ರೆಂಟ್ ಸ್ಪೀಶೀಸ್ ನೇಮ್ ಇರ್ತಕ್ಕಂಥದ್ದು. ಆ್ಯಂಡ್ ಇಲ್ಲಿ ಏನು ಜೆನರಿಕ್ ನೇಮ್ ಸೇಮ್ ಇದೆ ಅಲ್ವಾ. ಸಿ ಜೀನಸ್ ಪ್ಯಾಂಥೆರಾ ಇನ್ಕ್ಲೂಡ್ ಲಯನ್ ಇದೆ ಆ್ಯಂಡ್ ಲಿಪರ್ಡು ಇದೆ ಅಲ್ವಾ, ಆ್ಯಂಡ್ ಟೈಗರು ಇದೆ, ವಿಚ್ ಸೆವೆರಲ್ ಕಾಮನ್ ಫೀಚರ್ಸ್ ಥ್ರೂ ಸ್ಪೀಶೀಸ್ ಆರ್ ಡಿಫ್ರೆಂಟ್. ಸಿ ಸರ್ಟೆನ್ ಕಾಮನ್ ಫೀಚರ್ಸ್ ಇರುತ್ತೆ. ಈಗ ಟೈಗರು ಆ್ಯಂಡ್ ದೆನ್ ಲಯನ್ನಲ್ಲಿ ಸಿಮಿಲರ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ ಅಲ್ವಾ, ಆ್ಯಂಡ್ ದೆನ್ ಬ್ರಿಂಜಲ್ ಆಗಿರಬಹುದು, ಆ್ಯಂಡ್ ದೆನ್ ವಾಟ್ ಸೊಲಾನಮ್, ಟ್ಯೂಬಿರೋಸಮ್, ಪೊಟ್ಯಾಟೊ, ಬ್ರಿಂಜಲ್. ಸೊ ಇದರಲ್ಲೆಲ್ಲ ಸಿಮಿಲರ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ. ಸೊ ದಟ್ಸ್ ವೈ ಜೀನಸ್ ನೇಮ್ ಏನಾಗಿರುತ್ತೆ, ಸೇಮ್ ಇರುತ್ತೆ ಅಲ್ವಾ. ಸೊ ಇಟ್ ಈಸ್ ಅಬೌಟ್ ದ ಗ್ರೂಪ್ ಆಫ್ ಸಿಮಿಲರ್ ಕ್ಯಾರೆಕ್ಟರಿಸ್ಟಿಕ್ಸ್, ಗ್ರೂಪ್ ಆಫ್ ವಾಟ್ ಸ್ಪೀಶೀಸ್ ನಾವು ಏನು ಹೇಳ್ತೀವಿ ಜೀನಸ್ ಅಂತ ಕರಿತಕ್ಕಂಥದ್ದು. ಓಕೆ, ಈ ಸೆಷನಲ್ಲಿ ನಾವು ಡಿಸ್ಕಸ್ ಮಾಡಿರ್ತಕ್ಕಂಥ ಟಾಪಿಕ್ಸ್ ನಾಮನ್ಕ್ಲಿಯೇಚರ್, ಬೈನಾಮಿಯಲ್ ನಾಮನ್ಕ್ಲಿಯೇಚರ್, ಸೊ ಆ್ಯಂಡ್ ದೆನ್ ರೂಲ್ಸ್ ಆಫ್ ICBN ಆಗಿರಬಹುದು, ಆ್ಯಂಡ್ ದೆನ್ ಡಿಫ್ರೆನ್ಸ್ ಬಿಟ್ವೀನ್ ಟ್ಯಾಕ್ಸಾನಮಿ ಆ್ಯಂಡ್ ಸಿಸ್ಟಮ್ಯಾಟಿಕ್ಸ್. ಆಫ್ಟರ್ ದಟ್ ಟ್ಯಾಕ್ಸಾನಮಿ ಹೈರಾರ್ಕಿನಲ್ಲಿ ಸ್ಪೀಶೀಸ್ ಮತ್ತು ಜನರ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ ಸೆಷನ್ನಲ್ಲಿ ಮುಂದೆ ಬರ್ತಕ್ಕಂಥ ಟ್ಯಾಕ್ಸಾನ್ಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ I think this video will helpful for you. Thank you for watching.